ದಳಪತಿ ಎಚ್ಡಿಕೆ ಮೂಲಕ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಘರ್ ವಾಪಸಿ ಮಾಡಿಸ್ಕೋಬೇಕು ಅಂತ ಬಿಜೆಪಿ ಗಾಳ ಹಾಕಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಎಚ್ಡಿಕೆ ಮೂಲಕ ಬಿಜೆಪಿ ಹೈಕಮಾಂಡ್ ಈ ರೀತಿ ಗಾಳ ಹಾಕೋಕೆ ಪ್ಲಾನ್ ಮಾಡಿದ್ಯಂತೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ಘರ್ ವಾಪಸಿ ಮುಂದುವರೆದಿದೆ. ಅದರ ಭಾಗವಾಗಿ ಶೆಟ್ಟರ್ ಅವರನ್ನು ಕೂಡ ವಾಪಸ್ ಕರೆತರಬೇಕು ಅನ್ನುವಂತ ಒಂದು ಬೇಡಿಕೆ ಬಿಜೆಪಿಯಲ್ಲಿ ಉದ್ಭವವಾಗಿದೆ. ಇನ್ನು ಉನ್ನತ ಸ್ಥಾನಮಾನ ನೀಡಿ ಪಕ್ಷಕ್ಕೆ ವಾಪಸ್ ಕರೆತರೋಕೆ ರಣತಂತ್ರವನ್ನು ರೂಪಿಸಲಾಗ್ತಿದೆ. ಇನ್ನು ಉತ್ತರ ಕರ್ನಾಟಕದ ಲಿಂಗಾಯತ ಮತಗಳ ಮೇಲೆ ಕಣ್ಣನ್ನ ಇಟ್ಟು ಈ ಪ್ಲಾನ್ ಅಂದ್ರೆ ಈ ಒಂದು ದಾಳವನ್ನ ಬಿಜೆಪಿ ಹೈಕಮಾಂಡ್ ಉರುಳಿಸಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಹಿನ್ನಡೆಯಾಗಿತ್ತು ಅದನ್ನ ಸರಿಪಡಿಸೋಕೆ ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ಪ್ಲಾನ್ ಮಾಡಿದೆ. ಅದರ ಬೆನ್ನಲ್ಲೇ ಎಚ್ಡಿಕೆ ಜಗದೀಶ್ ಶೆಟ್ಟರ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿರೋದು, ಅಲ್ಲಿ ಮಾತುಕತೆ ನಡೆಸಿರೋದು, ಅವರ ಮನವೊಲಿಸುವಂತಹ ಒಂದು ಕೆಲಸವನ್ನು ಕೂಡ ಎಚ್ಡಿಕೆ ಈಗ ಮಾಡ್ತಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಜಗದೀಶ್ ಶೆಟ್ಟರ್ ಅವರಂತೂ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ವಾಪಸ್ ಬರಲ್ಲ ಬಿಜೆಪಿಗೆ ಅಂತ. ಆದ್ರೂ ಕೂಡ ದಳಪತಿ ಇವತ್ತು ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟಿರೋದು, ಬೆಟ್ಟಕ್ಕೆ ಕಲ್ಲು ಹೊರುವಂತ ಒಂದು ಪ್ರಯತ್ನ. ಆದ್ರೂ ಕೂಡ ಈ ಒಂದು ಪ್ಲಾನ್ ಸಕ್ಸಸ್ ಆಗುತ್ತಾ? ರಾಹುಲ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಹಿನ್ನಡೆ ಅನುಭವಿಸಿತ್ತು. ಅದಕ್ಕೆ ಹಲವಾರು ಕಾರಣಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ಇತ್ತು. ಆದ್ರೆ ಏನು ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ 2024ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮೈತ್ರಿಯನ್ನು ಕೂಡ ಮಾಡ್ಕೊಂಡಿರೋದು. ಅದಾದ ನಂತರ ಏನು ದಳಪತಿ ಅದರಲ್ಲೂ ಕುಮಾರಸ್ವಾಮಿ ಅವರು ಈಗ ಬಿಜೆಪಿನ ಪಾಲಿಗೆ ಒಂದು ಟ್ರಬಲ್ ಶೂಟರ್ ಆಗಿ ಕಾಣಿಸ್ಕೊಂಡಿರುವಂತದ್ದು, ಪ್ರಮುಖವಾಗಿ ಬಿಜೆಪಿಲಿರುವಂತಹ ಅಸಮಾಧಾನಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಆಗಿರ್ಬೋದು, ಜೊತೆಗೆ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಜೊತೆಗೆ ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಒಂದು ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಈಗ ಅದೇ ಮುಂದುವರೆದ ಭಾಗವಾಗಿ ಏನು ಸೋಮಣ್ಣ ಅವರು ಸಾಕಷ್ಟು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಜೊತೆಗೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಇತ್ತು. ಹೀಗಾಗಿ ಅವರನ್ನು ಕರೆದು ಮಾತುಕತೆಯನ್ನ ಮಾಡಿರುವಂತದ್ದು ದಳಪತಿಗಳು. ಅವರ ಸಮಸ್ಯೆಯನ್ನು ಕೂಡ ಹೈಕಮಾಂಡ್ ಮೂಲಕ ಬಗೆಹರಿಸುವಂತ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಇದರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಆಗಿತ್ತು. ಹೀಗಾಗಿ ಆ ಒಂದು ಹಿನ್ನಡೆಯನ್ನ ಲೋಕಸಭಾ ಚುನಾವಣೆ ವೇಳೆ ಸರಿಪಡಿಸ್ಕೊಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರ ಆಗಿರುವಂತದ್ದು. ಮೊನ್ನೆ ಏನು ದೆಹಲಿಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಮಿತ್ ಶಾ ಮತ್ತೆ ನಡ್ಡಾ ಅವರನ್ನು ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಏನು ಉತ್ತರ ಕರ್ನಾಟಕದಲ್ಲಿ ಈ ಬಿಜೆಪಿಗೆ ಹಿನ್ನಡೆ ಆಗೋದಕ್ಕೆ ಜಗದೀಶ್ ಶೆಟ್ಟರ್ ಮತ್ತೆ ಸೌದಿಯವರು ಕೂಡ ಬಿಜೆಪಿ ತೊರೆದಿರೋದು ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಉತ್ತಮ ಅನ್ನೋ ಒಂದು ಸಲಹೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ಗೆ ನೀಡಿರುವಂತದ್ದು. ಹೀಗಾಗಿ ಜನವರಿ 22ರ ನಂತರ ಈ ಒಂದು ಏನು ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಒಂದು ಏನು ತಮ್ಮ ಪಕ್ಷಕ್ಕೆ ಮಾತೃ ಪಕ್ಷಕ್ಕೆ ಘರ್ ವಾಪಸಿಗೆ ಒಂದಷ್ಟು ಪ್ರಯತ್ನಗಳು ಮಾಡಬಹುದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈಗ ನಿನ್ನೆ ಏನು ಜೆ.ಪಿ. ನಡ್ಡಾ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ರೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.